ಲಿಂಗಸಗೂರು ತಾಲೂಕಿನ ಬೀದಿ ಬದಿ ಕಂಪ್ಯೂಟರ್ ಅಂಗಡಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಹಾಗೂ ಅಂಗಡಿಗಳ ತೆರವುಗೊಳಿಸುವುದನ್ನು ನಿಲ್ಲಿಸುವಂತೆ ಬೀದಿ ಬದಿ ಕಂಪ್ಯೂಟರ್ ಅಂಗಡಿಗಳ ಸಂಘದಿಂದ ಪಟ್ಟಣದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಪಟ್ಟಣದ ಪ್ರವಾಸಿ ಮಂದಿರ ಕಾಲೇಜಿನ ಸುತ್ತಲೂ ವಿದ್ಯಾವಂತ ನಿರುದ್ಯೋಗಿಗಳಿದ್ದು ಜೀವನೋಪಾಯಕ್ಕಾಗಿ ಹಾಗೂ ನಮ್ಮ ಕುಟುಂಬದ ನಿರ್ವಹಣೆಗಾಗಿ ಬಹುದಿನಗಳಿಂದ ಬೀದಿ ಬದಿಯಲ್ಲಿ ಕಂಪ್ಯೂಟರ್ ಅಂಗಡಿಗಳನ್ನಿಟ್ಟುಕೊಂಡು ಜೀವನೋಪಾಯ ಸಾಗಿಸುತ್ತಿದ್ದಾರೆ. ಅವುಗಳನ್ನು ತಾಲೂಕಾ ಆಡಳಿತ ತೆರವುಗೊಳಿಸಲು ಮುಂದಾಗಿದ್ದು ಕೂಡಲೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಇದನ್ನ ಏಕಾಏಕಿ ತೆರವುಗೊಳಿಸ್ತಾರೆ ಅನ್ನೋ ಆಡಳಿತ ವೈಫಲ್ಯ ಎದ್ದು ಕಾಣಕತ್ತೇವೆ. ಈಗ ಸುಮಾರು 1 ವರ್ಷದಿಂದ ನಾವು ನೋಡ್ತಾ ಬಂದು ಇಲ್ಲಿ ಸಹಾಯಕ ಆಯುಕ್ತರು ಇಲಾಖೆ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, 1 ವರ್ಷದಿಂದ ಸಂಪೂರ್ಣ ಆಡಳಿತ ಕೊಡ್ತಾರೆ. ಈ ಪ್ರಭಾವಿಗಳ ರಚನೆಯಲ್ಲಿ ತೋರಿಸಲಿಲ್ಲ ಈಗ. ಹಾಗಾಗಿ ಇದನ್ನ ಕೂಡ ನಿಲ್ಲಿಸಬೇಕು. ನಮ್ಮ ಸಹಾಯಕ ಆಯುಕ್ತರು ಇರ್ಬೋದು ಮತ್ತು ಆಡಳಿತ ಅಧಿಕಾರಿ ಯಾರೇ ಇರಲಿ, ಈ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಡೆ ಹಿಡಿಬೇಕು. ಕೂಡಲೇ ಇದನ್ನು ತಡೆ ಹಿಡಿದವ್ರ ರೈತಾಪಿ ಮಕ್ಕಳಿಗೆ ದುರ್ಗಂತಿನ ಒಂದು ಜೀವನ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಅವ್ರಿಗೆ ನೌಕರಿ ಕೊಡ್ರಿ. ಯಾವುದಂದ್ರೆ ಆಫೀಸ್ನಾಗ ಯಾವ್ದು ಕೆಲಸ ಇರ್ತಾರೆ ಅಂತ ನೌಕರಿ ಕೊಡ್ರೆ ಅವ್ರು ಬಿಟ್ಟು ಅಲ್ಲಿ ಕುಣುತ್ತಾರೆ. ಅಲ್ಲಿ ಆಫೀಸ್ನಾಗ ನಿಮ್ಗಂತ ಖಾಲಿ ಎ ಸಿ ನಾವು ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ. ಇಲ್ಲಿ ಏನೋ ಒಂದು 10 ರೂಪಾಯಿ 20 ರೂಪಾಯಿ ಒಂದು ಟೈಪ್ ಮಾಡೋಕ್ಕಿರಲಿ, ಜೆರಾಕ್ಸ್ ಮಾಡೋಕ್ಕಿರಲಿ, ಯಾವುದೋ ಒಂದು ಜೀವನಕ್ಕೆ ಏನು ಇಲಾಖೆಯ ವರ್ತನೆಯ ಖಂಡಿಸಿ ಹಾಗೂ ಕಂಪ್ಯೂಟರ್ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿರುವಂಥ ತಾಲೂಕು ಆಡಳಿತದ ವರ್ತನೆಯನ್ನು ಖಂಡಿಸಿ ಇವತ್ತು ಕಂಪ್ಯೂಟರ್ ಡಬ್ಬಿಯ ಅಂಗಡಿಗಳ ಇವತ್ತು ಏನು ಅಂಗಡಿಯ ಮಾಲೀಕರು ಏನಿವತ್ತು ಪ್ರತಿಭಟನೆ ಧರಣಿಯಲ್ಲಿ ಏನು ಕೂತಿದ್ದೀರಿ, ಇವತ್ತು ಜಯಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತಿದೆ. ಇವತ್ತು ತಾಲೂಕಾಡಳಿತಕ್ಕೆ ನಾವು ಕನ್ನಡ ಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಇವತ್ತು ರೈತ ಮುಖಂಡರು ಎಷ್ಟೆಲ್ಲ ನಾವು ಮನವಿ ಪತ್ರವನ್ನು ನೀಡಿದ್ದೀವಿ. ಇವತ್ತು ಪ್ರತಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಸರಾಯಿ ಅಂಗಡಿಗಳು ಎಷ್ಟೆಲ್ಲ ಇವತ್ತು ರಾಜಾಸ್ತಿವೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಮದ್ಯಪಾನ ಸೇವಿಸಿ ಇವತ್ತು 20-21 ಯುವಕರು ಇವತ್ತು ಅಷ್ಟೇ ಅನೇಕ ಜನ ಸಾವನ್ನಪ್ಪುತ್ತಿದ್ದಾರೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಮದ್ಯದ ಅಂಗಡಿಗಳನ್ನು ಇವತ್ತು ರೈಡ್ ಮಾಡಿ ಯಾರು ಮದ್ಯವನ್ನು ಮಾರುತ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಂತೇಳಿ ನಾವು ಎಷ್ಟೆಲ್ಲ ಮನವಿ ಪತ್ರ ಕೊಟ್ಟರು ಸಹ ಇವತ್ತು ತಾಲೂಕಾಡಳಿತ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಇವತ್ತು ಅದೇ ರೀತಿಯಾಗಿ ಇವತ್ತು ನಾವು ಸಾಕಷ್ಟು ಬಡವರ ಪರವಾಗಿ ಇವತ್ತು ಯೋಜನೆಗಳು ಬಂದರೂ ಸಹ ಇವತ್ತು 3ನೇ ವ್ಯಕ್ತಿಯಿಂದ ಇವತ್ತು ತಲುಪ್ತಾ ಇಲ್ಲ ಅಂತ ಹೇಳಿ ಅನೇಕ ಬಾರಿ ಸಂಬಂಧಪಟ್ಟ ಇಲಾಖೆ ವಿರುದ್ಧ ನಾವು ದೂರು ನೀಡಿದ್ರು ಸಹ ಆ ಇಲಾಖೆ ಮೇಲೆ ಇವತ್ತು ತಾಲೂಕಾಡಳಿತ ಯಾವುದೇ ಕ್ರಮ ತಗೊಂಡಿಲ್ಲ. 2 ಗಂಟೆ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಲಿಂಗಸೂರು ಪಟ್ಟಣದಲ್ಲಿನ ಕಂಪ್ಯೂಟರ್ನ ಒಂದು ಅಂಗಡಿಗಳು ಇವತ್ತೇನು ಹುಟ್ಟಿಕೊಂಡಿದ್ದಲ್ಲ. ಇದು ಇವತ್ತು ಈ ಅಂಗಡಿಗಳನ್ನು ಹಾಕಿ ಇವತ್ತು 10ರಿಂದ 15 ವರ್ಷಗಳಾಗಿವೆ. ಇವತ್ತು 10ರಿಂದ 15 ವರ್ಷಗಳ ಕಾಲ ಯಾವುದೇ ಟ್ರಾಫಿಕ್ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ಆದರೆ ಒಮ್ಮೆದೊಮ್ಮೆಗೆ ಇವತ್ತು ಟ್ರಾಫಿಕ್ ಆಗ್ತಾ ಇದೆ. ಇವತ್ತು ತೆರವುಗೊಳಿಸ್ರಂತ ಏನ್ ಬರ್ತಾ ಇದೀರಲ್ಲ, ನಿಮ್ ನಿಜವಾಗ್ಲೂ ಸಹ ನಾಚಿಕೆ ಮಾನ ಮರ್ಯಾದೆ ಇದೆ ಅಂತೇಳಿ ನಾನು ಇವತ್ತು ನೇರವಾಗಿ ತಾಲೂಕಾಡಳಿತಕ್ಕೆ ಇವತ್ತು ಒಂದು ಆಗ್ರಹಿಸುವಂತ ಕೆಲಸ ಮಾಡ್ತೀನಿ. ಇವತ್ತು ಡಬ್ಬ ಅಂಗಡಿಗಳನ್ನು ತೆರವುಗೊಳಿಸುವ ಉದ್ದೇಶ ಏನಂತ ನಾವು ಕೇಳಿದಾಗ ಇವತ್ತು ತಾಲೂಕಾಡಳಿತ ಹೇಳ್ತಾ ಇದೆ, ಇವತ್ತು ಪಟ್ಟಣವನ್ನು ಸುಂದರಗೊಳಿಸ್ತೀವಿ, ಇವತ್ತು ರಸ್ತೆಯನ್ನು ಅಗಲೀಕರಣ ಮಾಡ್ತೀವಿ ಅಂತ ಹೇಳ್ತಿರಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಪ್ರಾರಂಭ ಆಗಿದೆ, ಮುಗಿಯುವ ಹಂತಕ್ಕೆ ಬಂದಿದೆ. ಆದ್ರೆ ಇವತ್ತು ಕಟ್ಟಡಗಳ ಪ್ರಭಾವದಿಂದ ಇವತ್ತು ಕಟ್ಟಡಗಳು ಹಂಗೆ ಉಳಿದಿವೆ. ಇವತ್ತು ಆ ಕಟ್ಟಡಗಳನ್ನು ತೆರವುಗೊಳಿಸಲು ನೀವು ತಾಕತ್ತಿಲ್ಲ. ನಿಮಗೆ ನಿಜವಾಗ್ಲೂ ನೀವು ಅಧಿಕಾರಿಗಳ ನೀವು ಜನಪರವಾಗಿ ಕೆಲಸ ಮಾಡ್ತೀರಿ, ಮೊದಲ ಕಟ್ಟಡಗಳನ್ನು ತೆರವುಗೊಳಿಸಿ. ಇವತ್ತು ಅದೇ ರೀತಿಯಾಗಿ ಇವತ್ತು ಜಿಲ್ಲೆಯಲ್ಲಿನೇ ಅತಿ ದೊಡ್ಡವಾದಂತ ಒಂದು ಕೆರೆ ಯಾವುದನ್ನಿದ್ರೆ ಅದು ನಮ್ಮ ಕಡಕಲ್ ಕೆರೆ ಆಗಿದೆ. ಇವತ್ತು ಪ್ರಭಾವಿಗಳು ಇವತ್ತು ರಾಜಕಾರಣಿಗಳು ಇವತ್ತು ಹಣ ಹೊಂದಿದಂತವರು ಇವತ್ತು ಆ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಅನೇಕ ಕಾರ್ಖಾನೆಗಳನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇವತ್ತು ಆ ಕಾರ್ಖಾನೆಗಳಲ್ಲಿ ಬರುವಂತ ಹೆಜ್ಜೆ ಇವತ್ತು ಕೆರೆಗಳಿಗೆ ಬರ್ತಾ ಇದೆ. ಆ ಕೆರೆಗಳ ನೀರನ್ನು ಇವತ್ತು ಎಷ್ಟು ಜನ ಇವತ್ತು
ಬಳಕೆ ಮಾಡಿದ್ರು ಸಹ ಕೆರೆ ನೀರು ಇವತ್ತು ಕಮ್ಮಿ ಆಗ್ತಾ ಇದ್ದಿಲ್ಲ. ಇವತ್ತು ತೇಜ ಬರುವುದರಿಂದ ಇವತ್ತು ಯಾರು ಆ ಕೆರೆ ನೀರನ್ನು ಬಳಕೆ ಮಾಡಲಾಗ್ತಾ ಇಲ್ಲ. ಮೊದಲು ನೀವು ಅಧಿಕಾರಿಗಳು ಆ ಕಾರ್ಖಾನೆಗಳನ್ನು ಬಂದ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ಡಬ್ಬ ಅಂಗಡಿಗಳನ್ನು, ಈ ಕಂಪ್ನಿ ಡಬ್ಬ ಅಂಗಡಿಗಳನ್ನು 15 ವರ್ಷಗಳನ್ನು ಏನ್ ಹಾಕಿದಿರಲ್ಲ, ಹಾಕಿದ ಸಂದರ್ಭದಲ್ಲಿ ಇವತ್ತು ನೀವು ಜೆಸ್ಕಾಂ ಇಲಾಖೆದವರು ಪ್ರತಿ ತಿಂಗಳು ಅವರ ವಿದ್ಯುತ್ ಬಿಲ್ ಅನ್ನು ಪಾವತಿ ಮಾಡಿಕೊಂಡಿದೆ. ಅವತ್ತು ನಿಮಗೆ ಈ ವಿದ್ಯುತ್ ಕಡಿತ ಮಾಡ್ಬೇಕಂತೇಳಿ ನಿಮ್ಗೆ ಅನ್ಸಲಿಲ್ಲ. ಒಂದು ತಿಂಗಳು ಬಿಟ್ರೆ ಸಾಕು, ಪ್ರತಿ ಅಂಗಡಿಗೆ ಬಂದು ಇವತ್ತು ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿಕೊಂತ ಹೋಗಿರಿ. ಇವತ್ತು ಅದೇ ರೀತಿಯಾಗಿ ಇವತ್ತು ತಾಲೂಕಾಡಳಿತಕ್ಕೆ ನಾನು ಎಚ್ಚರಿಕೆ ಕೊಡ್ತೀನಿ. ಇವತ್ತು ಡಬ್ಬ ಅಂಗಡಿ, ಇವತ್ತು ಕಂಪ್ಯೂಟರ್ ಡಬ್ಬ ಅಂಗಡಿಗಳನ್ನ ಇಟ್ಕೊಂಡಾರಲ್ಲ, ಇವರು ಅವಿದ್ಯಾವಂತರಲ್ಲ, ವಿದ್ಯಾವಂತರೇ ಇವರು. ಇವತ್ತು ಪ್ರತಿ ಒಂದು ಸರ್ಕಾರಿ ನೌಕರಿ ತಗೋಬೇಕಂತಂದ್ರೆ ಇವತ್ತು ಲಂಚ ರೂಪದಲ್ಲಿ ಹಣ ಕೊಡ್ಬೇಕಾಗುತ್ತೆ. ಇವತ್ತು ಬೀದಿ ಬದಿಯಲ್ಲಿ ಇವತ್ತು ಡಬ್ಬ ಅಂಗಡಿಗಳನ್ನ ಇಟ್ಕೊಂಡು ಏನಿವತ್ತು ಕಂಪ್ಯೂಟರ್ ಅಂಗಡಿಯನ್ನು ಇಟ್ಕೊಂಡು ಏನಿವತ್ತು ಜೀವನ ಸಾಗಿಸ್ತಿದ್ದಾರಲ್ಲ, ಇವರೆಲ್ಲರೂ ಸಹ ಬಡ ಕುಟುಂಬದಿಂದ ಬಂದಂತವ್ರು, ಇವತ್ತು ಕೂಲಿ ಕಾರ್ಮಿಕ ಕುಟುಂಬದಿಂದ ಬಂದಂತವ್ರು, ಇವತ್ತು ಹಿಂದುಳಿದ ವರ್ಗದಿಂದ ಬಂದಂತವ್ರು. ಇವತ್ತು ಅವರಿಗೆ ಸರ್ಕಾರಿ ನೌಕರದಲ್ಲಿ ಲಂಚ ಕೊಟ್ಟು ಇವತ್ತು ಸರ್ಕಾರಿ ನೌಕರ ತೆಗೆದಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಮೂಲಕ ಬೀದಿ ಬದಿ ಏನಿವತ್ತು ಕಂಪ್ಯೂಟರ್ ಅಂಗಡಿ, ಡಬ್ಬ ಅಂಗಡಿ ಏನು ಇವತ್ತು ನೀವು ಯುವಕರಿಷ್ಟು ಜನ ಬಂದಿದ್ದೀರಿ, ನೀವು ಯಾವುದೇ ಕಾರಣಕ್ಕೂ ಆ ಡಬ್ಬಿ ತೆಗೆಯಕ್ಕೆ ಹೋಗ್ಬೇಡ್ರಿ. ನೀವು ಯಾವುದೇ ಕಾರಣ ಡಬ್ಬಿ ತೆಗೆಯಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇವತ್ತು ಲಿಂಗಸೂರು ಪಟ್ಟಣ ಬಹಳಷ್ಟು ಒತ್ತುವರಿ ಆಗಿದೆ. ಇವತ್ತು ಸರ್ಕಾರ ಜಾಗದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದಿದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ ಸಂದರ್ಭದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಐತೆ, ಆ ಬಿಲ್ಡಿಂಗ್ ಹೊಡಕ್ಕಾಗಲ್ಲ ಅವ್ರ ಕೈಲಿ. ಯಾಕಂದ್ರೆ ಎಷ್ಟು ಟ್ರಾಫಿಕ್ ಆಗಿದೆ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಲಿಂಗಸೂರು ಪಟ್ಟಣ ಒತ್ತುವರಿ ಆಗಿದ ಸಂದರ್ಭದಾಗ ಇವರ ಅಧಿಕಾರಿಗಳು ಎಷ್ಟು ಮನವಿ ಪತ್ರ ಕೊಟ್ಟರು ಸಹ ಆ ಬಿಲ್ಡಿಂಗ್ ಗಳು ತೆರವುಗೊಳಿಸಕ್ಕೆ ಇವ್ರಿಗೆ ಆಗಿಲ್ಲ, ಇವ್ರ ಕೈಲಿ ಆಗಿಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಆ ಡಬ್ಬಿಗಳ ತೆಗೆಯಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಿಮ್ ಜೊತೆ ನಾವು ಸದಾ ಇರ್ತೀವಿ. ಇವತ್ತು ಕನ್ನಡಪರ ಸಂಘಟನೆಗೆ ನಾವು ಒಬ್ಬನೇ ಬಂದಿರ್ಬೋದು, ಆದ್ರೆ ಏನೈತಲ್ಲ ಹಿಂಬಾಲಕವಾಗಿ ನಿಮ್ ಜೊತೆ ನಾವು ಕನ್ನಡಪರ ಸಂಘಟನೆ ಇದ್ದೇ ಇರ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ ಬೆನ್ನು ಬಿಡಂಗಿಲ್ಲ, ನಿಮ್ಗೆ ಏನೇ ಅನ್ಯಾಯ ಕೊಡಂಗಿಲ್ಲ ಅಂತ ಹೇಳ್ತಾ ಎರಡು ಮಾತಾಡೋ ಅವಕಾಶ ಕೊಟ್ಟಂತ